ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಬ್ರೋ ಕನ್ನಡಿಗ. ನಮ್ಮ ಕರ್ನಾಟಕದ ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಷ್ ಅವರು ಅಂತಂದರೆ ತಮ್ಮೆಲ್ಲರಿಗೂ ನಿಮಗೆ ಎಲ್ರಿಗೂ ತುಂಬ ಇಷ್ಟವಾದಂಥ ವ್ಯಕ್ತಿ. ಇವ್ರನ್ನ ನೀವು ಮತ್ತು ಈ ಕರ್ನಾಟಕವು ಅಷ್ಟೇ ಅಲ್ದಲೇ ಈ ಸೌತ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್ ಅಥವಾ ಕೇರಳ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ತೆಲಂಗಾಣ ಇವಲ್ದಲೇ ಇಡೀ ದೇಶಾದ್ಯಂತ, ಇಡೀ ಪ್ರಪಂಚಾದ್ಯಂತ ನಮ್ಮ ಕನ್ನಡಿಗರು ಇವರ ಅಭಿಮಾನಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆಯ ವಿಷಯ ನಮಗೆ. ಸೋಲಿಲ್ಲದ ಸರ್ದಾರ ಪಿಕ್ಚರಲ್ಲಿ ಒಂದು ಹಾಡನ್ನು ಹಾಡಿದ್ದಾರೆ. ತುಂಬ ಅದೇನಂತಂದರೆ ನಿಮಗೂ ನಮಗೂ ಎಲ್ಲರಿಗೂ ಗೊತ್ತು. ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ, ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಅಭಿಮಾನಿ, ಅಭಿಮಾನಿ. ರೆಬಲ್ ಸ್ಟಾರ್ ಅಂಬರೀಷ್ ಅವರ ಆ್ಯಕ್ಟಿಂಗ್, ಡೈಲಾಗ್, ಫೈಟಿಂಗ್ ಅಥವಾ ಅವರ ಒಂದು ಗತ್ತನ್ನು ಅವ್ರನ್ನ ಬೀಟ್ ಮಾಡೋದಕ್ಕೆ ಇಡೀ ಪ್ರಪಂಚದಲ್ಲೇ ಇನ್ನು ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟೋದು ಇಲ್ಲ. ಒನ್ ಆ್ಯಂಡ್ ಓನ್ಲಿ ಸಿಂಗಲ್ಸ್ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಮಾತ್ರ. ಏನೋ ಟ್ರೈ ಮಾಡಿದ್ದೀನಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬಾರ್ದು. ಏನಕ್ಕೆ ಹೇಳಕ್ಕೆ ಹೊರಟಿದ್ದೀನಿ ಇದನ್ನು ಅಂತಂದರೆ, ಹಿಂದೆ ಒಂದು ಕಾಲದಲ್ಲಿ ಪತಿ ಏನಾದರೂ ಯುದ್ಧ ಮಾಡಿ ಅಥವಾ ಬೇರೆ ಬೇರೆ ಕಾರಣಗಳಿಂದ ಸತ್ತರೆ ಪತ್ನಿ ಕೂಡ ತನ್ನ ಚಿತೆಯಲ್ಲಿ ಪ್ರಾಣದಾನ ಮಾಡೋರು. ಇದನ್ನು ಸತೀ ಸಹಗಮನ ಅಂತ ಹೇಳೋರು. ಆ ಕಾಲಕ್ರಮೇಣ ಈಗ ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ, ದುಡ್ಡಿಗೋಸ್ಕರ, ಈ ಕಲಿಯುಗದಲ್ಲಿ ದುಡ್ಡಿಗೋಸ್ಕರ ತನ್ನ ಗಂಡನನ್ನೇ ಬೇರೆಯವ್ರ ಜೊತೆಗೆ ಸೇರಿ ತನ್ನ ಗಂಡನನ್ನೇ, ಅಥವಾ ತನ್ನ ಪತಿ ಬೇರೆಯವ್ರ ಜೊತೆ ಸೇರಿ ತನ್ನ ಪತ್ನಿಯನ್ನೇ, ಅಥವಾ ಇವರಿಬ್ಬರು ಸೇರಿಕೊಂಡು ತನ್ನ ತಾಯಿಯನ್ನೇ, ತನ್ನ ಅತ್ತೆ, ಈ ಥರ ಹಲವಾರು ಕೇಸಸ್ಸು, ಮಕ್ಕಳನ್ನೇ ಕೆಲವೊಂದು ಕೇಸಸ್ಸಲ್ಲಿ ಸಾಯಿಸಿರೋವಂಥದ್ದು ನಾವು ಎಲ್ಲವನ್ನು ನೋಡಿದ್ವಿ. ಎಲ್ಲ ಕಡೆ ನ್ಯೂಸ್ಗಳಲ್ಲಿ ನೋಡಿದ್ದೀವಿ. ಒಂದು ಗಿರೀಶ್ ಅನ್ನೋಂಥ ವ್ಯಕ್ತಿ ತನ್ನ ಆಟೋ ಹಿಂದಗಡೆ ಇದಕ್ಕೆ ಬರ್ಕೊಂಡಿದ್ದಾರೆ. ನನ್ನ ಆಯಸ್ಸು ಇರುವವರೆಗೆ ನನಗೆ ನಿನ್ನ ಪ್ರೀತಿ ಬೇಕು, ಇಲ್ಲದಿದ್ದರೆ ನಿನ್ನ ಪ್ರೀತಿ ಇರುವವರೆಗಷ್ಟೇ ನನ್ನ ಆಯಸ್ಸು ಸಾಕು ಅಂತ ಬರ್ಕೊಂಡಿದ್ದಾರೆ. ನೋಡಿ, ಇದು ಒಂಥರ ಡೈಮಂಡ್ ಇದ್ದಂಗೆ, ಆಣಿ ಮುತ್ತಿ ಅಂತಾರಲ್ಲ ಆ ಥರ. ಅವರಿಗೆ ಮಾತಾಡ್ಸೋ ಪ್ರಯತ್ನ ಮಾಡಿದ್ವಿ. ಹಂಗಾಗಿ ಆಟೋ ನಿಲ್ಲಿಸಿ ಅವರು ಮಾತಾಡ್ಸಿದ್ರೆ ಅವರು ತುಂಬ ಖುಷಿಯಾಗೋಂಥ ವಿಚಾರ ಹೇಳಿದ್ರು. ಇದು ನಮ್ಮ ಮಿಸ್ಸಸ್ಗೋಸ್ಕರ ಇದನ್ನು ಬರ್ಕೊಂಡಿರೋದು ಅಂತ ಹೇಳಿದರು. ನೋಡಿ, ಮಿಸ್ಸಸ್ ಇದ್ದಾರಲ್ಲ, ಇವ್ರಿಗೆ ಎಷ್ಟು ಅಭಿಮಾನದಿಂದ ಕಾಣ್ತಾ ಇದ್ದಾರೆ. ಇವರು ತುಂಬ ಅಭಿಮಾನ. ಕಲಿಯುಗದಲ್ಲಿ ಇಂಥ ತುಂಬ ರೇರ್ ಕೇಸಸ್ ಇವೆಲ್ಲ. ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡಿದ್ರೆ ಅವರು ನಮಗೆ ಒಂದು ಮಾತು ಅವ್ರ ಬಾಯಿದ್ದಲ್ಲಿ ಹೇಳಿದ್ರು, ನಮ್ಮ ಹೃದಯದಲ್ಲಿ ಈ ಮಣ್ಣಿಗೆ, ಈ ಮಣ್ಣಲ್ಲಿ ಹುಟ್ಟಿದಂಥ ಹೆಣ್ಣಿಗೆ ಯಾವತ್ತೂ ಗೌರವ ಒಂದು MM ಕಮ್ಮಿ ಆಗಲ್ಲ ಅಂತ ಹೇಳಿದ್ರು. ಈ ಹೆಣ್ಣನ್ನು ಮತ್ತು ಈ ಮಣ್ಣನ್ನು ಗೌರವಿಸೋದು ನಮ್ಮ ಕರ್ತವ್ಯ ಅಂತ ಹೇಳಿದರು. ಈ ವ್ಯಕ್ತಿ ಇಷ್ಟು ದಿನ ತನ್ನ ಮುತ್ತಿನಂಥ ಮಾತುಗಳನ್ನು ತನ್ನ ಹೃದಯದ ಅಂತರಾಳದಲ್ಲಿ ಮತ್ತು ತನ್ನ ಆಟೋ ಹಿಂದೆಗಡೆ ಬರ್ಕೊಂಡಿದ್ದೀನಿ ಅಂತ ಸಂತೋಷವಾಗಿದ್ದರು. ನಮ್ಮ ಚಾನಲ್ ಮುಖಾಂತರ ಈ ಮುತ್ತಿನಂಥ ಮಾತು ಮತ್ತಷ್ಟು ಜನಕ್ಕೆ ಸೇರುತ್ತದೆ ಅಂತ ಅವರ ಮುಖದಲ್ಲಿ ಮತ್ತಷ್ಟು ಸಂತೋಷ ಹೆಚ್ಚಾಯಿತು. ತನ್ನ ತಂದೆ ತಾಯಿಯವ್ರನ್ನ ಮತ್ತು ತನ್ನ ಒಡ ಹುಟ್ಟಿದವ್ರನ್ನ, ತನ್ನ ಬಂಧು ಬಳಗನ ಎಲ್ಲವನ್ನು ಬಿಟ್ಟು ಹೊಸ ಪ್ರಪಂಚಕ್ಕೆ ಖಾಲಿ ಹಿಟ್ಟಾಗಿ ನಮ್ಮ ಮನೆಗೆ ಬಂದಿರ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು, ನೀವು ಮದುವೆ ಆದಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ನೀವು ಗೌರವಿಸಬೇಕು. ಜೊತೆಗೆ ನೀವು ಮದುವೆ ಆದಂಥ ನಿಮ್ಮ ಸತಿಮಣಿ ಕೂಡ ನಿಮ್ಮನ್ನು ರೆಸ್ಪೆಕ್ಟಿಂದ ಸಪೋರ್ಟ್ ಮಾಡಿ. ನಿಜ ಹೇಳ್ಬೇಕು ಅಂತಂದರೆ, ನಮ್ಮ ಕುಟುಂಬ ಬೆಳೆಯೋದಕ್ಕೆ ಮುಖ್ಯ ಕಾರಣವೇ ಅವರವರ ಮನೆಯಲ್ಲಿರೋ ಅಂತಹ ಅವರ ಹೆಣ್ಣು ಮಕ್ಕಳು. ಯಾಕೆ ಅಂತಂದರೆ, ನಾವೆಲ್ಲ ದುಡಿಯೋಕ್ಕೆ ಹೊರಗಡೆ ಹೋಗಿರ್ತೀವಿ. ಆಗ ನಮ್ಮ ಮಕ್ಕಳನ್ನ ತಿದ್ದಿ ಬುದ್ಧಿ ಹೇಳಿ ಒಳ್ಳೆಯ ಪ್ರಯೋಜನವಂತರನ್ನಾಗಿ ಮಾಡೋದು ತುಂಬ ಅಗತ್ಯ ಇರುತ್ತೆ ತಮ್ಮ ಮನೆಯಲ್ಲಿರೋಂಥ ನಮ್ಮ ಸತಿಮಣಿಗೆ. ಅವನ್ನೆಲ್ಲ ನಾವು ಮಾಡಬೇಕು ಅಂತಂದರೆ, ನಾವು ಕುಟುಂಬದಲ್ಲಿ ತುಂಬ ಖುಷಿಯಿಂದ ಅವ್ರ ಜೊತೆ ನಾವು ನಡೆದಿದ್ದೇ ಆದರೆ ನಮ್ಮ ಭವಿಷ್ಯ ಏನಿದೆ, ನಮ್ಮ ಮಕ್ಕಳ ಭವಿಷ್ಯ ಏನಿದೆ, ತುಂಬ ಸುಂದರವಾಗಿ ರೂಪಿಸ್ಕೊಳ್ಳೋದ್ರಲ್ಲಿ ಅವರ ಪಾತ್ರ ತುಂಬ ಅಗತ್ಯ. ಅದಕ್ಕೆ ನೀವೆಲ್ಲರಿಗೂ ಅವ್ರಿಗೊಂದು ಟ್ರಿಬ್ಯೂಟ್ ಕೊಡೋಣ. ಇನ್ನು ಮುಂದೆಗಡೆ ನಿಮ್ಮ ಮಿಸ್ಸಸ್ಗಳನ್ನ ನೀವು ಮೇಡಮ್ ಅಂತ ಕರೆಯೋದನ್ನ ರೂಢಿ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಫಾರ್ ಆಲ್.